ನಮಸ್ಕಾರ. ಇದು ವೀರೇಂದ್ರ ಹೆಗ್ಡೆಗೆ ನನ್ನ ಪ್ರಶ್ನೆ. ಧರ್ಮಸ್ಥಳದಲ್ಲಿ ಇಷ್ಟು ಗಲಾಟೆಗಳು ನಡೀತಾ ಇದ್ರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗ್ಡೆ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೀಡಿಯಾದಲ್ಲೇ ಆಗಲಿ ಯಾವುದರಲ್ಲೂ ಅವರು ಕಾಣಿಸ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ? ನಿಮ್ಮದೇನೋ ತಪ್ಪಿಲ್ದಿದ ಮೇಲೆ ನೀವೇ ಮುಂದೆ ನಿಂತು SIT ತನಿಖೆ ಇರ್ಬೋದು, ಮಗದೊಂದು ಇರ್ಬೋದು, ನೀವು ಮುಂದೆ ನಿಂತು ಮಾಡಿಸ್ಬೇಕಾಗಿರೋರು ಯಾಕೆ ಮಾಡಿಸ್ತಾ ಇಲ್ಲ? ನಿನ್ನೆ ಗಲಾಟೆ ಆಗಿದೆ, ಮೀಡಿಯಾದವ್ರನ್ನ ಅಂದರೆ 3 ಜನ ಯೂಟ್ಯೂಬರ್ಸ್ನ ಹೊಡೆದಿದ್ದಾರೆ. ಅವರು ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದೋ ಗೊತ್ತಿಲ್ಲದೆ ಇರ್ಬೋದೋ, ಅದು ಎರಡನೇ ವಿಷಯ. ನೀವು ಯಾಕೆ ವೀರೇಂದ್ರ ಹೆಗ್ಡೆ ಅವರು ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾರೋ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರು ಹಾಸ್ಪಿಟ್ಲ್ ಹತ್ರ ಹೋಗಿ ಸಾಂತ್ವನ ಹೇಳ್ತಾ ಇದ್ದಾರೆ, ಅಲ್ಲಿ ಗಲಾಟೆ ಆಗದಿರೋಂಗೆ ನೋಡ್ಕೊಳ್ತಾ ಇದ್ದಾರೆ ಹೊರತು ನೀವು ಯಾಕೆ ಹೋಗ್ತಾ ಇಲ್ವಾ? ನೀವು ತಾನೇ ಇಂಪಾರ್ಟೆಂಟ್ ಮೈನ್ ಧರ್ಮಸ್ಥಳದಲ್ಲಿ. ನೀವು ಹೋಗಿ ಮಾಡಬೇಕಾಗಿರೋ ಕೆಲಸನ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಹೇಳಿ? ನಿಮ್ಮ ತಪ್ಪಿಲ್ಲದೆ ಮೇಲೆ ನೀವು ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾರೆ? ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊಳ್ತೀರ ನೀವು? ಅಂದರೆ ನೀವೇನೋ ಮುಚ್ಚಿಡ್ತಾ ಇದ್ದೀರ, ಇದರಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಸ್ಪಷ್ಟೀಕರಣನ. ಮತ್ತು ಗೌರ್ಮೆಂಟ್ ಏನಕ್ಕೆ ಯಾರಿಗೋ ತಲೆ ಕೆಡಿಸ್ಕೊಳ್ತಾ ಇಲ್ಲ? SIT ಟೀಮ್ ಈಗೇನ ನಡೆಸೋದು? 13 ಗುಣಿ ತೋಡೋಕ್ಕೆ 13 ದಿನ ಬೇಕಾ? ಒಂದಿನ ಜಾಗ ನೋಡೋಕ್ಕೆ, ಒಂದಿನ ಮಾರ್ಕ್ ಮಾಡೋಕ್ಕೆ ಜಾಗನ, ಒಂದಿನ ಒಂದೊಂದು ಗುಣಿನ ಅಗಿಯೋಕ್ಕೆ, ಇದೇನಾ? ನಮ್ಮ ಭ್ರಷ್ಟಾಚಾರ ರಾಜಕಾರಣ ಎಲ್ಲಿಗೆ ಹೋಗಿದೆ ಅಂದರೆ ಬ್ರಿಟಿಷರು ಇರಬೇಕಾಗಿತ್ತು. ಬ್ರಿಟಿಷರೇ ಬೆಸ್ಟ್ ಅನ್ಸುತ್ತೆ ನಮಗೆ. ಬ್ರಿಟಿಷರೇ ಇದ್ದಿದ್ರೆ ಹಿಂಗಾಗ್ತಾ ಇರಲಿಲ್ಲೇನೋ. ಅವರು ಬೇರೆಯವ್ರು ಬಂದು ದಿಂಗ್ ದೇವ್ರು ಮಾಡೋದು ಬೇರೆ, ನಮ್ಮವರೇ ನಮ್ಮನ್ನು ದಿಂಗ್ ದೇವ್ರು ಮಾಡ್ತಾ ಇರೋದು ಬೇರೆ. ಏನು ಮಾಡೋದು? ನೀವು ವೀರೇಂದ್ರ ಹೆಗ್ಡೆ ಅವರು ಇದಕ್ಕೆ ಸ್ಪಷ್ಟೀಕರಣ ಯಾವಾಗ ಕೊಡ್ತೀರ? ನಿಮ್ಮ ನಾಡಲ್ಲಿ, ನಿಮ್ಮ ಜಾಗದಲ್ಲಿ ಅಷ್ಟು ಹೆಣಗಳಿದಾವಂತೆ, ಸರಿ ಅಷ್ಟಿಲ್ಲ, ಇವಾಗ ಎಷ್ಟು ತೆಗ್ದಿರೋ ಅಷ್ಟಾದರೂ ಸಿಕ್ಕಿದಾವ ತಾನೆ? ಊಟರ ಬಗ್ಗೆ, ಆ ಭೀಮನ ಬಗ್ಗೆ ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಯಾರೋ 3ನೇ ವ್ಯಕ್ತಿಗಳು ಹೇಳ್ತಾ ಇದ್ದಾರಲ್ಲ, ಅವ್ನು ನಾವೇ ಓಡಿಸಿದ್ವಿ, ಅದು ಇದು ಕಂತೆಗಳೆಲ್ಲ. ನೀವು ನಿಜವಾಗ್ಲೂ ನೀವು ಬಂದು ಮಾತಾಡ್ರಿ, ಅವಾಗ ನಿಜ ಏನೋ ಗೊತ್ತಾಗುತ್ತೆ. ದೇವಮಾನವರು ನೀವು ಪಾಪ.